ಸರ್ ಕೆಲಸ ಮಾಡಿ ಇಲ್ಲಾಂದ್ರೆ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ ಯಾರು? ಸಿದ್ದರಾಮಯ್ಯನವರು. ಜಾಗ ಖಾಲಿ ಮಾಡೋ ಜನಗಳು ಅವ್ರ ಆದೇಶ ಮ್ಯಾಂಡೇಟ್ ಇವ್ನು ಹೇಳಿದ್ರು ಮಾಡ್ಬಿಡ್ತಾರ? ಜನ ಅಲ್ಲೋ ತೀರ್ಮಾನ ಮಾಡುತ್ತದು. ಕಾಂಗ್ರೆಸ್ಸಿಗೆ ಯಾರು ಹೊರಗಡೆ ಕಳಿಸ್ತೋ ಜನ ಅಲ್ವಾ? ಅಲ್ವೇನು? ಪೀಪಲ್ಸ್ ಮ್ಯಾಂಡೇಟ್ ಈಸ್ ಇಂಪಾರ್ಟೆಂಟ್. ಜನಗಳ ಆದೇಶ ಸಂದೇಶ ಪ್ರಜಾಪ್ರಭುತ್ವದಲ್ಲಿ ಭಾಳ ಮುಖ್ಯವಾದದ್ದು. ಜನ ಬೇಡ ಅಂದ್ರೆ ಹೋಗಲೇಬೇಕು. ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಯಾವುದೇ ಚುನಾವಣೆಯಲ್ಲಿ ಬ್ಯಾಲೆಟ್ ಬಾಕ್ಸ್ ಮತಪೆಟ್ಟಿಗೆ ತೀರ್ಮಾನ ಮಾಡೋದು, ಜನ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ಮತಪೆಟ್ಟಿಗೆ ಇಲ್ಲವಲ್ಲ, ಮುಟ್ಟಿದ್ರೆ ಸಹ ಗೊತ್ತಾಗ್ಬಿಡ್ತದೆ, ರೆಕಾರ್ಡ್ ಆಗ್ಬಿಡ್ತದೆ ಯಾರು ಬೇಕು ಬೇಡ ಅಂತೇಳಿ. ತೀರ್ಮಾನ ಮಾಡ್ತಾರೆ ಬಿಡಿ ಜನ. ಪ್ರಜಾಪ್ರಭುತ್ವದಲ್ಲಿ ಅವ್ರು ತಾನೇ ತೀರ್ಮಾನ ಮಾಡೋದು. ನಿಮ್ಮನ್ನು ಕೂರಿಸಿರೋರು ಯಾರು? ಆಡಳಿತ ಪಕ್ಷದ ಸಿದ್ದರಾಮಯ್ಯ ನಿನ್ನೆ ಚೀಫ್ ಮಿನಿಸ್ಟರ್ ಮಾಡಿ ಕೂರಿಸಿರೋ ಜನ. ನೀವು ಇಷ್ಟೆಲ್ಲ ಮಾತಾಡ್ತೀರಾ? ನನಗೆ ನಗು ಬರ್ತದೆ. ದಾವಣಗೆರೆಯಲ್ಲಿ ಆಗಸ್ಟ್ 3ನೇ ತಾರೀಕು ಎಲ್ಲ ಸೇರಿ 8 ಲಕ್ಷನ 6 ಲಕ್ಷನ ಮೈಸೂರು ಪಾಕ್ ತಿನ್ಕೊಂಡು ಎಲ್ಲ ಇವತ್ತಿಗಾರು ಧೈರ್ಯ ಬಂದಿದ್ದೇನ್ರಿ? ಟಾನಿಕ್ ಕೊಟ್ಟರಲ್ಲ ಅವರು, ಚಾಮುಂಡೇಶ್ವರಿ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರಾ? ಅದ್ರ ಬಗ್ಗೆ ಮಾತಾಡಪ್ಪ, ಹುಡುಗ ಮಾತಾಡಿದೆ. 6 ಲಕ್ಷನ ಟಾನಿಕ್ ಕೊಟ್ಟರು, ನಾವಿದ್ದೀವಿ. ಮತ್ತು ಎಲ್ಲಪ್ಪ ಇರ್ತೀನಿ ಅಂತ ಹೇಳಿ ಇನ್ನೂ ನೊಮ್ಯಾಡಿಕ್ ಟ್ರೈಬ್ಸ್ ಥರ ಆಗ್ಬಿಟ್ಟಿದೆ. ಅಲಮಾರಿ ಥರ ರಾಜಕೀಯ ಅಲಮಾರಿ ಹುಡುಕತ್ತನೇ ಇದ್ದಾರೆ ಕಾರ್ಯದರ್ಶಿ. ಈ ಹುಡುಗ ಬಗ್ಗೆ ಯಾಕೆ ಮಾತಾಡ್ತೀರ? ಮಾತಾಡೋಪ್ಪ, ಅದು ಎಲ್ಲಿ ನಿಲ್ತೀವಿ ಅಂತ ಹೇಳಿ ಭಾಳ ಧೈರ್ಯವಾಗಿ ಬಂದು ಕಡಿಮೆ ಇತ್ತು ದಾವಣಗೆರೆಯಲ್ಲಿ ನಿಲ್ತೀನಿ ಹೇಳಿ. ರಾಜಕೀಯ ಬರಲಿ. ಏನು ಹೇಳ್ತಾ ಇದ್ದಾರೆ? ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಡಕ್ಕೆ ದುಡ್ಡಿಲ್ಲ ಸರ್ಕಾರದ ಬಳಿ ಎಲ್ಲ ಇದೆ. ಅನ್ನ ಬಗ್ಗೆ ನಿಲ್ಲಿಸಿದೀವ? ನಿಲ್ಲಿಸ್ತಾರೆ ಮುಂದಿನ ಭವಿಷ್ಯ ಹೇಳೋದು ಜ್ಯೋತಿಷ್ನೇನ್ರಿ? ಚೀಫ್ ಮಿನಿಸ್ಟರ್ ಮಾತಾಡ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇವನು ಅನ್ನಭಾಗ್ಯ ಇವೆಲ್ಲ ಯಶಸ್ವಿಯಾಗಿದೆ. ಇವತ್ತು ಯಾಕೆ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋನು? ಎಲ್ಲ ಅಷ್ಟು ಜನ ಮಂತ್ರಿಗಳು ಯಾಕೆ ಅಧಿಕಾರ ಕಳ್ಕೊತಾ ಇದ್ರು? 28ರಲ್ಲಿ ಬರೀ 1 ಸೀಟ್ ಯಾಕೆ ಬರ್ತಾಯಿತ್ತು ನಿಮ್ಮದು? ಜನ ಅಲ್ವಾ ನಿಮ್ಮನ್ನು ತಿರಸ್ಕರಿಸಿರೋದು? ಯೋಚನೆ ಮಾಡಿರಿ ಸ್ವಲ್ಪ. ನಿಮ್ಮ ಬಂಡವಾಳ ಎಲ್ಲ ಕಳೆದ ಪಾರ್ಲಿಮೆಂಟು ಅಸೆಂಬ್ಲಿ ಎಲೆಕ್ಷನ್ ಅಂತ ಹೀನಾಯುವ ಸ್ಥಿತಿಗೆ ಬಂದಿದ್ದೀರಾ? ಮಾತಾಡ್ತಾ ಇದ್ದೀನಿ. ಸ್ವಲ್ಪ ದಿನ ಬಿಟ್ಟು ನಾನು ಕರ್ನಾಟಕ ರಾಜಕೀಯದ ಬಗ್ಗೆ ಇಲ್ಲಿ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಸಂಪೂರ್ಣವಾದ ಚಿತ್ರ. ನಾನು ಕೂಡ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ, ಅವಲೋಕನ ಮಾಡಬೇಕಾಗಿದೆ. ಕರ್ನಾಟಕ ರಾಜ್ಯದ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ಸ್ವಲ್ಪ ಕಾಯಿರಿ. ಭಾಳ ಅದ್ರ ಬಗ್ಗೆ ವಿವರಣೆ ಕೊಟ್ಟು ಹೇಳ್ತೀನಿ, ಮಾತಾಡ್ತೀನಿ ಅದ್ರ ಬಗ್ಗೆ.